ಫ್ರೆಂಡ್ಸ್, ವೆಲ್ಕಮ್ ಟು ಖುಷೀಸ್ ಹೆಲ್ದಿ ಕಿಚನ್. ಇವತ್ತಿನ ಎಪಿಸೋಡಲ್ಲಿ ನಾನು ಬಾರ್ಲಿ ಬ್ರೇಕ್ಫಾಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ತುಂಬಾ ವೆಯ್ಟ್ ಲಾಸ್ ಡಯಟ್ ಮಾಡ್ತಾ ಇದ್ದೀರಾ, ಹೆಲ್ತ್ ಕಾನ್ಶಿಯಸ್ ಡಯಟ್ ಮಾಡ್ತಾ ಇದ್ದೀರಾ, ಫ್ಯಾಟ್ ಲಾಸ್ ಡಯಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ರಿಗೂ ಕೂಡ ಈ ಬ್ರೇಕ್ಫಾಸ್ಟ್ ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಸೊ ಯೂಶಲಿ ಎಲ್ಲರೂ ಓಟ್ಸ್ ಬ್ರೇಕ್ಫಾಸ್ಟ್ನ ಮಾಡಿರ್ತೀರಾ. ಸೊ ಓಟ್ಸ್ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಓಟ್ಸು ನಮ್ಮ ದೇಶದ್ದಲ್ಲ. ಸೊ ಅದಕ್ಕಿಂತ ಬೆಟರ್ ಆಪ್ಷನ್ನು ಬಾರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೋಡ್ತಾ ಇದ್ದೀರಾ ಅಲ್ವಾ, ಈ ಬಾರ್ಲಿಯಲ್ಲಿ ಫೈಬರ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಹಾಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಹಾಗೆ ಡಯಾಬಿಟಿಕ್ ಇರೋರ್ಗೂ ಕೂಡ ಇನ್ಸುಲಿನ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಸೊ ಈ ಬಾರ್ಲಿ ಬ್ರೇಕ್ಫಾಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ ಅಲ್ವಾ? ಹಾಗಿದ್ರೆ ಇನ್ಯಾಕೆ ತಡ? ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ಈಗ ಬಾರ್ಲಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಬಾರ್ಲಿಯನ್ನು ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಚಿಯಾ ಸೀಡ್ಸ್ನ ತಗೊತಾ ಇದ್ದೀನಿ. ಸೊ ಇದು ಕೂಡ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಮ್ಮ ಡಯಟಿಗೆ ಇದೆರಡು ಕೂಡ ತುಂಬಾನೇ ಒಳ್ಳೆ ಫುಡ್. ಸೊ ಇದನ್ನ ಮಾಡೋದು ಹೇಗೆ ನೋಡೋಣ ಬನ್ನಿ. ನಾನಿಲ್ಲಿ ಅರ್ಧ ಗ್ಲಾಸ್ ಅಷ್ಟು ಬಾರ್ಲಿಯನ್ನು ತಗೊಂಡಿದ್ದೀನಿ. ಇದನ್ನ ಕುಕ್ಕರಿಗೆ ಹಾಕಿ ವಾಶ್ ಮಾಡಿ ಇಟ್ಕೊಳ್ಳೋಣ. ಇದನ್ನ ಈಗ ಒಂದು ಬೌಲ್ಗೆ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಚಿಯಾ ಸೀಡ್ಸ್ನ ಹಾಕೋತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಂದ್ರೆ ಚಿಯಾ ಸೀಡ್ಸ್ ಜಾಸ್ತಿನೂ ಉಪಯೋಗಿಸ್ಕೋಬೋದು. ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ನೆನೆಯಕ್ಕೆ ಬಿಡೋಣ. ಸೊ ಬಾರ್ಲಿಯನ್ನು ವಾಶ್ ಮಾಡಿ ಇಟ್ಕೊಳ್ಳೋಣ. ಸೊ ಈಗ ಬಾರ್ಲಿನ ನಾನು 2ರಿಂದ 3 ಬಾರಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅರ್ಧ ಗ್ಲಾಸ್ ಬಾರ್ಲಿಗೆ ನಾನಿಲ್ಲಿ ಒಂದು 4 ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಈ ಬಾರ್ಲಿ ವಾಟರ್ ಕೂಡ ನಾವು ಕುಡಿಯೋದಕ್ಕೆ ಉಪಯೋಗಿಸ್ಕೋಬೋದು. ಯಾರಿಗೆಲ್ಲ ತುಂಬ ಹೀಟ್ ಬಾಡಿ ಇರುತ್ತೆ ಅವರಿಗೆ ಈ ಬಾರ್ಲಿ ವಾಟರ್ ತುಂಬಾ ಹೆಲ್ಪ್ ಮಾಡುತ್ತೆ ಹೀಟ್ನ ರೆಡ್ಯೂಸ್ ಮಾಡೋದಕ್ಕೆ. ಸೊ ಈಗ ಬಾರ್ಲಿನ ಬೇಯಕ್ಕಿಟ್ಟಿದ್ದೀನಿ. ಇದನ್ನ ಒಂದು 5ರಿಂದ 6 ವಿಜಿಲ್ ಕೂಗಿಸ್ಕೊಳ್ಳೋಣ. ಇದನ್ನ ನಾವು ಯಾವಾಗಲೂ ನೈಟೇ ಕೂಗಿಸ್ಕೊಂಡು ಬೆಳಗ್ಗೆ ತಿನ್ನೋದ್ರಿಂದ ಅದು ಚೆನ್ನಾಗಿ ಬೆಂದು ಸಾಫ್ಟ್ ಆಗಿರುತ್ತೆ. ಸೊ ಅದು ನೆಂದಾಗ ಅದರಿಂದ ಅಂಶ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ನೈಟೇ ಕೂಗಿಸಿ ಇಟ್ಕೊಂಡು ಬೆಳಗ್ಗೆ ತಿಂದರೆ ತುಂಬ ಚೆನ್ನಾಗಿ ಬಾರ್ಲಿ ರೆಡಿ ಆಗಿರುತ್ತೆ. ಅಥವಾ ನೈಟು ನೆನೆಸಿಟ್ಬಿಟ್ಟು ಬೆಳಿಗ್ಗೆ ಕೂಡ ಎದ್ದು ಕುಕ್ಕರಲ್ಲಿ ಹಾಕಿ ಕೂಗಿಸ್ಕೋಬೋದು. ಈ ರೀತಿ ಕೂಡ ಮಾಡ್ಬೋದು. ಸೊ ಈಗ ನಾನು ಚಿಯಾ ಸೀಡ್ಸ್ನು ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ಬಾದಾಮಿ ಹಾಗೆ ಒಣ ದ್ರಾಕ್ಷಿಯನ್ನು ನೆನೆಸಿಟ್ಕೊತಾ ಇದ್ದೀನಿ. ಸೊ ಇದೆರಡನ್ನು ಕೂಡ ಓವರ್ ನೈಟ್ ಸೋಕ್ ಆಗೋದಕ್ಕೆ ಬಿಡೋಣ. ರಾತ್ರಿ ಇಡೀ ಇದು ನೆಂದು ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಬೆಳಗ್ಗೆ ಎದ್ದ ನಂತರ ಬಾದಾಮಿ ಸಿಪ್ಪೆ ತೆಗೆದು ನಾವು ಸೇರಿಸ್ಕೋಬೋದು. ಇದನ್ನು ಅಷ್ಟೇ ರಾತ್ರಿನೇ ನೆನೆಸಿಟ್ಟು ಬೆಳಗ್ಗೆ ಎದ್ದು ಬಾರ್ಲಿ ಜೊತೆಲಿ ಸೇರಿಸ್ಕೊಳ್ಳೋಣ. ಈಗ ನೈಟ್ ಪೂರ ಇದನ್ನು ನೆನೆಯಕ್ಕೆ ಬಿಡೋಣ. ಓಕೆ, ಇದನ್ನ ನಾವು ಓವರ್ ನೈಟೇನೆ ಕೂಗಿಸಿ ನೆನೆಯಕ್ಕೆ ಇಟ್ಟಿದ್ವಿ. ಈಗ ಮಾರ್ನಿಂಗ್ ಓಪನ್ ಮಾಡ್ತಾ ಇದ್ದೀನಿ. ಬಾರ್ಲಿ ವಾಟರ್ ಯಾರಿಗೆಲ್ಲ ಬಾಡಿ ಹೀಟ್ ಇದೆ ಅವ್ರು ಕುಡಿಯೋದ್ರಿಂದ ಬಾಡಿ ತಂಪಾಗತ್ತೆ. ಸೊ ಈಗ ನಾನು ಇದನ್ನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಸೊ ನಾನು ಬರೀ ಬಾರ್ಲಿ ಮಾತ್ರ ಎತ್ಕೊಂಡು ಹಾಕೊತಾ ಇದ್ದೀನಿ. ಬೇಕಿದ್ರೆ ಸ್ವಲ್ಪ ವಾಟರ್ ಸೇರಿಸ್ಕೋಬೋದು, ಏನು ತೊಂದರೆ ಇಲ್ಲ. ಈಗ ಇದಕ್ಕೆ ನಾನು ಸ್ವಲ್ಪ ಹಾಲನ್ನು ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಾಗತ್ತೆ ಅಷ್ಟು ನೋಡಿಕೊಂಡು ಹಾಲನ್ನು ಸೇರಿಸ್ಕೊಳ್ಳಿ. ಹಾಗೆ ರಾತ್ರಿನೇ ನೆನೆಸಿಟ್ಟಿರೋ ಅಂತಹ ಬಾದಾಮಿ ಸಿಪ್ಪೆನ ತೆಕ್ಕೊಳ್ಳೋಣ. ರಾತ್ರಿ ನೆನೆಸಿಟ್ಟಿರೋ ಅಂತಹ ದ್ರಾಕ್ಷಿ ಹಾಗೆ ಸಿಪ್ಪೆ ತೆಗೆದಿರೋ ಅಂತಹ ಬಾದಾಮಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಸ್ವೀಟ್ನೆಸ್ಗೆ ನಾನಿಲ್ಲಿ ಹನಿನ ಯೂಸ್ ಮಾಡ್ತಾ ಇದ್ದೀನಿ. ಸ್ವೀಟ್ ನಿಮಗೆ ಜಾಸ್ತಿ ಬೇಕಿದ್ದಲ್ಲಿ ಜಾಸ್ತಿ ಹಾಕೋಬಹುದು. ನಾನಿಲ್ಲಿ 1 ಸ್ಪೂನ್ ಹನಿಯನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಓವರ್ ನೈಟ್ ಸೋಕ್ ಮಾಡಿರೋ ಅಂತಹ ಚಿಯಾ ಸೀಡ್ಸನ್ನು ಕೂಡ ಹಾಕೊತಾ ಇದ್ದೀನಿ. ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1-2 ಸಾಫ್ಟ್ ಖರ್ಜೂರನ ತಗೊಂಡಿದ್ದೀನಿ. ಹಾಗೆ 1-2 ಅಂಜೂರ, ಹಾಗೆ 1 ವಾಲ್ನಟ್, 4ರಿಂದ 5 ಗೋಡಂಬಿಯನ್ನು ಹಾಕೊತಾ ಇದ್ದೀನಿ. ನಿಮಗೆ ಜಾಸ್ತಿ ಡ್ರೈ ಫ್ರೂಟ್ಸ್ ಇಷ್ಟ ಇದ್ರೆ ಹಾಕೋಬಹುದು. ಸೊ ಇದೆಲ್ಲಾನು ರಿಚ್ ಇನ್ ಫೈಬರ್ ಹಾಗೂ ಪ್ರೋಟೀನ್ ಇರೋದ್ರಿಂದ ನಮ್ಮ ಬಾಡಿಗೆ ತುಂಬಾನೇ ಒಳ್ಳೆಯದು, ಹಾಗೆ ಸ್ಟ್ರೆಂತನ್ನು ಕೂಡ ಕೊಡುತ್ತೆ. ನಾನಿಲ್ಲಿ ಒಂದು ಅರ್ಧ ನೇಂದ್ರ ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಆ್ಯಪಲ್ ತಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಡ್ರ್ಯಾಗನ್ ಫ್ರೂಟನ್ನು ತಗೊಂಡಿದ್ದೀನಿ. ಇದೆಲ್ಲ ಕೂಡ ನಮ್ಮ ಹೆಲ್ತ್ಗೆ ತುಂಬಾನೇ ಒಳ್ಳೆಯದು. ಓವರ್ ಆಲ್ ಈ ಎಲ್ಲ ಫ್ರೂಟ್ಸ್ನು ನಮಗೆ ರಿಚ್ ಇನ್ ಫೈಬರ್ ಹಾಗೆ ವೈಟಮಿನ್ ಸಿ ನ ಕೊಡುತ್ತೆ.
ಹಾಗಾಗಿ ಇದೆಲ್ಲ ಕೂಡ ನಮ್ಮ ದೇಹಕ್ಕೆ ಒಂದು ಒಳ್ಳೆ ಅಂಶವನ್ನ ಕೊಡುತ್ತೆ. ಹಾಗಾಗಿ ನಾನು ಎಲ್ಲ ಫ್ರೂಟ್ಸ್ ಅನ್ನು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೂ ಯಾವುದೆಲ್ಲ ಫ್ರೂಟ್ಸ್ ಇಷ್ಟ ಆಗುತ್ತೆ ನೀವು ಆ ಫ್ರೂಟ್ಸನ್ನು ಕೂಡ ಉಪಯೋಗಿಸ್ಕೋಬಹುದು. ಓಕೆ, ಈಗ ನಮ್ಮ ಬಾರ್ಲಿ ಬ್ರೇಕ್ಫಾಸ್ಟ್ ರೆಡಿ ಇದೆ. ವಾರಕ್ಕೆ 1-2 ಸಲ ಇದನ್ನ ತಿನ್ನೋದ್ರಿಂದ ನಮ್ಮ ಬಾಡಿಗೆ ರಿಚ್ ಪ್ರೋಟೀನ್ ಹಾಗೂ ಫೈಬರ್ ಸಿಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ, ನಿಮ್ಮಲ್ಲಾಗೋ ಚೇಂಜಸ್ ನಿಮಗೆ ಗೊತ್ತಾಗತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.